ಏನಾಗ್ತಾ ಇದೆ ಯುದ್ಧದ ಕುರಿತಾಗಿ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾರೆ. ಅದರ ಜೊತೆಯಲ್ಲಿ ವಾಟ್ ನೆಕ್ಸ್ಟ್ ಅನ್ನೋ ಕುರಿತಾಗಿ ಚರ್ಚೆ ಕೂಡ ಆಗುವಂತದ್ದು. ಇನ್ನು ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕ ವಾಯು ನೆಲೆಗಳ ಮೇಲೆ ಟಾರ್ಗೆಟ್ ಮಾಡಲಾಗಿದೆ. ಯುಎಸ್ ಏರ್ ಬೇಸ್ ಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡ್ತೇವೆ. ಇರಾನ್ ಸ್ಪೀಕರ್ ಮೊಹಮ್ಮದ್ ಬಕರ್ ಖಲೀಬಾಫ್ ಇದೀಗ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ತಕ್ಷಣವೇ ದಾಳಿಯನ್ನ ನಿಲ್ಲಿಸದಿದ್ರೆ ಇದರ ಪರಿಣಾಮವನ್ನ ನೀವು ಎದುರಿಸಬೇಕಾಗತ್ತೆ. ಘೋರವಾಗಿರುತ್ತೆ ಇದರ ಪರಿಣಾಮ. ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕ ವಾಯು ನೆಲೆಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಯುಎಸ್ ಏರ್ ಬೇಸ್ ಗಳನ್ನ ಗುರಿಯಾಗಿಸಿ ದಾಳಿ ಮಾಡ್ತೀವಿ ಅಂತ ಹೇಳಲಾಗ್ತಾ ಇದೆ. ಇರಾನ್ ಸ್ಪೀಕರ್ ಮೊಹಮ್ಮದ್ ಬಕರ್ ಖಲೀಬಾಫ್ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಬಳಸಿ ಇಸ್ರೇಲ್ ದಾಳಿಯನ್ನ ಮಾಡ್ತೀವಿ, ನಾವು ತಕ್ಷಣವೇ ದಾಳಿಯನ್ನ ನಿಲ್ಲಿಸಬೇಕು ಇಸ್ರೇಲ್. ಇಲ್ಲ ಅಂತ ಅಂದ್ರೆ ಇದರ ಪರಿಣಾಮ ಘನಘೋರವಾಗಿರುತ್ತೆ. ಅದನ್ನ ನೀವು ಅನುಭವಿಸಬೇಕಾಗತ್ತೆ. ನಾವ್ ಯಾರನ್ನೂ ಬಿಡೋದಿಲ್ಲ, ಏನನ್ನೂ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಯುಎಸ್ ಏರ್ ಬೇಸ್ ಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇರಾನ್ ಸ್ಪೀಕರ್ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ತಕ್ಷಣ ಸ್ಟಾಪ್ ಮಾಡಬೇಕು ಯುದ್ಧವನ್ನ. ಏನಿವಾಗ ದಾಳಿಯನ್ನ ಮಾಡ್ತಿದ್ದೀರಾ ಆ ದಾಳಿಯನ್ನ ಇಲ್ಲಿಗೆ ನಿಲ್ಲಿಸಿ. ಇಲ್ಲ ಅಂತ ಅಂದ್ರೆ ಇವಾಗ ಆಲ್ರೆಡಿ ಏನು ಯುದ್ಧ ಆಗಿತ್ತಲ್ಲ, ಹಿಂದೂ ಕೂಡ ನೀವು ನೋಡಿರೋದಿಲ್ಲ. ಅಷ್ಟರ ಮಟ್ಟಿಗೆ ನಾವು ಯುದ್ಧವನ್ನ ಮಾಡ್ತೀವಿ, ಆ ಸಾಮರ್ಥ್ಯ ಕೂಡ ನಮ್ಮಲ್ಲಿದೆ ಅಂತ ಇದೀಗ ಇರಾನ್ ಸ್ಪೀಕರ್ ಹೇಳ್ತಾ ಇರುವಂತದ್ದು. ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇಸ್ರೇಲ್.